महादेव शम्भो गिरीश त्रिशूलं स्वैदं समस्तं विभाति तयस्. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಂಬಡಿ ಮಂಡಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಪ್ತಿ ಗ್ರಾಮದಲ್ಲಿ ಒಂದು ವಿಶೇಷ ಸ್ಥಳ ಇದೆ. ಕುಂದಾಪುರದ ಮುಖ್ಯ ಕೇಂದ್ರದಿಂದ ಪೂರ್ವಕ್ಕೆ ಸಾಗಿದರೆ ಸುಮಾರು 15 ಕಿಲೋಮೀಟರ್ ಹೋದರೆ ಈ ಒಂದು ಸ್ಥಳ ಸಿಗ್ತದೆ. ಈ ಸ್ಥಳ ಅಂದ ತಕ್ಷಣ ನೆನಪಾಗೋದು ಯಾಕೆ ಇದು ಭಾಳ ಪ್ರಮುಖವಾಗಿ ಕಾಣ್ತದೆ ಅಂತ ಹೇಳಿದರೆ, ವರಾಹಿ ನದಿ ಹರಿತಾ ಈ ಜಪ್ತಿ ಗ್ರಾಮದಲ್ಲಿ ಹರಿಯುವಾಗ ಅದು ಜಂಬೂ ನದಿ ಅಂತ ಅದಕ್ಕೆ ಒಂದು ಹೆಸರು ಬರ್ತದೆ. ಜಂಬೂ ನದಿ ಅಂತ ಇಷ್ಟೊಂದು ಪ್ರದೇಶಕ್ಕೆ ಕರೀಲಿಕ್ಕೆ ಕಾರಣ, ಈ ನದಿ ಹರಿಯುವ ದಡದಲ್ಲಿ ಶ್ರೀ ಜಂಬೂಕೇಶ್ವರ ದೇವಸ್ಥಾನ ಇರೋದರಿಂದ ಈ ಸ್ಥಳವನ್ನು ಜಂಬೂ ನದಿ ಅಂತ ಕರೀತಾರೆ. ಈ ಸ್ಥಳ ಜಂಬೂ ನದಿ ಮಾತ್ರ ಅಲ್ಲ, ಈ ಸ್ಥಳಕ್ಕೆ ಇನ್ನೊಂದು ಹೆಸರು ಕೂಡ ಇರ್ತದೆ, ಅದೇ ಭಾಗೀರಥಿ ಘಾಟ್ ಅನ್ನೋದು ಕೂಡ. ಈ ಭಾಗೀರಥಿ ಘಾಟ್ ಅಂತ ಕೂಡ ನೆನಪು ಬರುತ್ತೆ. ಇದರಲ್ಲಿ ಏನೋ ಒಂದು ವಿಶೇಷವಾದ ಕ್ರಿಯೆ ಇಲ್ಲೂ ನಡೀತದೆ ಅನ್ನೋದು ಕೂಡ ಒಂದು ಸುದ್ದಿಯಲ್ಲೂ ಇದೆ ಕೂಡ. ಈ ಭಾಗೀರಥಿ ಘಾಟ್ನಲ್ಲಿ ಮನುಷ್ಯ ಸತ್ತ ಮೇಲೆ ಅವನ ಅಸ್ಥಿಯನ್ನು ವಿಸರ್ಜನೆ ಮಾಡುವಂಥ ಒಂದು ವಿಶೇಷ ಪ್ರಕ್ರಿಯೆ ಈ ದೇವಸ್ಥಾನದ ಮಗ್ಗಲಲ್ಲಿ ಈ ಘಾಟ್ನಲ್ಲಿ ಕೂಡ ನಡೀತದೆ. ಮನುಷ್ಯ ಸತ್ತ ಮೇಲೆ ಅವನ ಅಸ್ಥಿಯನ್ನು ಈ ಘಾಟ್ನಲ್ಲಿ ವಿಸರ್ಜನೆ ಮಾಡೋದು ಕೂಡ ಇದ್ದರೂ ಕೂಡ ಈ ಕಾರಣಕ್ಕೋಸ್ಕರ ಏನಂತ ಹೇಳಿದ್ರೆ, ಆ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅಲ್ಲದೆ ಕೂಡ ಅವನ ಆತ್ಮ ಒಂದು ಮೋಕ್ಷ ಸಿಗಲಿ ಅನ್ನೋದು ಕೂಡ ಮನುಷ್ಯರಲ್ಲಿರ್ತಕ್ಕಂಥ ಒಂದು ದೊಡ್ಡ ನಂಬಿಕೆ. ಈ ಕಾರಣದಿಂದ ಅವನ ಅಸ್ಥಿಯನ್ನು ಆ ಜಂಬೂಕೇಶ್ವರ ದೇವಸ್ಥಾನದ ಮಗ್ಗಲಲ್ಲಿರುವ ಈ ಒಂದು ಭಾಗೀರಥಿ ಘಾಟ್ನಲ್ಲಿ ಆ ಅಸ್ಥಿಯನ್ನು ವಿಸರ್ಜನೆ ಮಾಡೋದ್ರ ಮೂಲಕ ಅವನ ಆತ್ಮಕ್ಕೆ, ಸತ್ತವನ ಆತ್ಮಕ್ಕೆ ಮೋಕ್ಷ ಸಿಗಲಿ ಅನ್ನೋದು ಪ್ರತಿಯೊಬ್ಬರ ಒಂದು ನಂಬಿಕೆ ಕೂಡ. ಈ ಕಾರಣದಿಂದ ಪ್ರತಿಯೊಬ್ಬರು ಉಡುಪಿ ಜಿಲ್ಲೆಯ ಅಥವಾ ನೆರೆ ಜಿಲ್ಲೆಯಿಂದ ಆ ಸತ್ತ ವ್ಯಕ್ತಿಯ ಒಂದು ಅಸ್ಥಿಯನ್ನು ಹಿಡ್ಕೊಂಡು ಬಂದು ಅಲ್ಲಿ ಹತ್ತಿರದ ಸ್ಥಳೀಯ ಅಥವಾ ಈ ಕುಂದಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಜನ ಪುರೋಹಿತರು ಇದಕ್ಕಾಗಿ ಇರ್ತಾರೆ, ಮೀಸಲಿರ್ತಾರೆ. ಆ ಪುರೋಹಿತರನ್ನ ಇಟ್ಕೊಂಡು ಈ ಒಂದು ಸ್ಥಳದಲ್ಲಿ ಅಸ್ಥಿಗೆ ಪೂಜೆ ಮಾಡ್ತಕ್ಕಂಥದ್ದು, ಆ ಸತ್ತಂಥ ವ್ಯಕ್ತಿಗೆ ಒಂದು ಮೋಕ್ಷ ಸಿಗುವಂಥ ಎಲ್ಲ ಪ್ರಕ್ರಿಯೆ ಕೆಲಸವನ್ನು ಕೂಡ ಮಾಡಲಿಕ್ಕೆ ಆ ಘಾಟ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ವಿಶೇಷ ಸ್ಥಳ ಅನಿಸ್ತಾ ಇದೆ ಸ್ನೇಹಿತರೆ. ಒಮ್ಮೆ ಆ ಸ್ಥಳವನ್ನು ಭೇಟಿ ಮಾಡಿದರೆ ನಿಮಗೆಲ್ಲರಿಗೂ ಅರಿವಾಗ್ತದೆ. ತುಂಬ ಜನ ಹಣ ಇದ್ದವರು ಸಾಧಾರಣ ಸತ್ತ ವ್ಯಕ್ತಿಯ ಅಸ್ಥಿಯನ್ನು ಹಾಕಲಿಕ್ಕೋಸ್ಕರ ನಾವು ಬೇರೆ ಪ್ರದೇಶಗಳಿಗೆ ಹೋಗಿ ಅಸ್ಥಿಯನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ನಡೀತದೆ. ಸಾಧಾರಣ ಗೋಕರ್ಣ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ. ಆದರೆ ಉಡುಪಿ ಜಿಲ್ಲೆಯ ಸುತ್ತಮುತ್ತಲ, ಅದರಲ್ಲೂ ಕುಂದಾಪುರದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಪ್ರಮಾಣದ ಜನಗಳು ಇವತ್ತು ಈ ವರಾಹಿ ನದಿಯ ದಡದಲ್ಲಿರುವ ಭಾಗೀರಥಿ ಘಾಟ್ಗೆ ಹೋಗಿ ವ್ಯಕ್ತಿಯ ಅಸ್ಥಿಯನ್ನು ವಿಸರ್ಜನೆ ಮಾಡಿ ಆ ವ್ಯಕ್ತಿಗೆ ಮೋಕ್ಷ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ. ಮಹಾದೇವ ಶಂಭೋ ಗಿರೀಶ ತ್ರಿಶೂಲಂ ಸ್ವೈದಂ ಸಮಸ್ತಂ ವಿಭಾತಿ ತಯಸ್ಮಾತ್ ಶಿವದಾನ್ಯಥಾ ದೈವತಂ ನಾಭಿಜಾನೆ ಶಿವೋಹಂ 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 ಶಿವೋಹಂ.